ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಇವತ್ತು ಮಧ್ಯಾಹ್ನದಿಂದ ಲಾಗ್ ಮಾಡ್ತಾ ಇದ್ದೀನಿ. ಅಂದರೆ ಈ ಲಾಗ್ ಬಂದುಬಿಟ್ಟು ಫ್ಲವರ್ ಡೆಕೋರೇಷನ್ದು ಯಾವ ಥರ ಎಲ್ಲ ಮಾಡ್ತಾರೆ ಅಂತ ನೋಡೋಕ್ಕೆ ಒಂದು ಖುಷಿ ಆಗುತ್ತೆ. ಯಾಕೆಂದರೆ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಕೆಲವೊಂದು ಫೋಟೋಸ್ ಇತ್ತು, ಅದನ್ನೇ ವೀಡಿಯೋ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ರೋಸ್ ಡೆಕೋರೇಷನ್ನು ಇದು ಊಟಿದು. ಇದು ಬಂದು 19ನೇ ರೋಸ್ ಶೋ ಅಂತಲೇ ಹೇಳ್ಬೋದು. ಸಣ್ಣವರಿಂದ ಹಿಡಿದು ದೊಡ್ಡವ್ರವರೆಗೂ ತುಂಬ ಇಷ್ಟ ಆಗುತ್ತೆ. ಏಕೆ ಅಂತ ಅಂದರೆ ನೋಡೋಕ್ಕೆ ಕಣ್ಣಿಗೆ ಇಂಪು ಅಂತಲೇ, ತಂಪು ಇಂಪು ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ಡೆಕೋರೇಷನ್ಸ್ ಎಲ್ಲ. ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಮಾಡಿರೋ ರೀತಿ ನೋಡಿದ್ರೆ ಅಲ್ಲಿಂದ ಬರೋಕ್ಕೂ ಕೂಡ ಮನಸ್ಸಾಗಲ್ಲ, ಆ ಥರ ಇದೆ. ಏಕೆಂದರೆ ಕೆಲವೊಬ್ಬರು ಇಲ್ಲಿಂದ ಅಲ್ಲಿಗೆ ಹೋಗಿ ನೋಡೋಕ್ಕಾಗಲ್ಲ. ಹಾಗಾಗಿ ಅಟ್ಲೀಸ್ಟ್ ವಿಡಿಯೋ ಮುಖಾಂತರನಾರ ನೋಡಲಿ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ನನಗಂತೂ ತುಂಬ ಇಷ್ಟ ಆಯಿತು, ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಮತ್ತು ಇನ್ನೂ ಹೆಚ್ಚಿನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಗಿಳಿ ಆಗಿರ್ಬೋದು, ಗಿಳಿ ಮಾಡಿರೋ ಶೇಪ್ ಆಗಿರ್ಬೋದು, ಗುಲಾಬಿ ಹೂವಿನಿಂದ ಮಾಡಿರೋಂಥದ್ದಾಗಿರ್ಬೋದು, ಎಲಿಫೆಂಟ್ ಆಗಿರ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ವಿಡಿಯೋ ಅಂತ ಅಂದ್ಕೋತೀನಿ. ಪ್ಲೀಸ್ ಒಂದು ಏಕೆ ಅಂತ ಅಂದರೆ ಮಾಮೂಲಿ ಇದರಲ್ಲೇ ನಾವು ಹೂವಿನ ಡೆಕೋರೇಷನ್ ನೋಡಿದ್ರೆ ಅಲ್ಲಿಂದ ಬರೋ ಮನಸ್ಸೇ ಬರೋಲ್ಲ. ಅಂಥದ್ರಲ್ಲಿ ಇಂಥ ಡೆಕೋರೇಷನ್ ಎಲ್ಲ ನೋಡಿದಾಗಂತೂ ಕಣ್ಣಿಗೆ ಹಬ್ಬ ಅಂತಲೇ ಅನ್ಬೋದು. ಏಕೆಂದರೆ ತುಂಬ ಅಷ್ಟು ಚೆನ್ನಾಗಿದೆ ಡೆಕೋರೇಷನ್ ಎಲ್ಲ. ನೋಡಿರ್ತೀವಿ ನೋಡಿ, ಜಿಂಕೆ ಆಗಿರ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ. ಪ್ಲೀಸ್ ಒಂದು ಸಲ ಪೂರ್ತಿ ವಿಡಿಯೋ ನೋಡಿ, ಏಕೆಂದರೆ ಅಲ್ಲೋಗಿ ನಾವು ನೋಡೋಕ್ಕಂತೂ ಆಗಲ್ಲ. ಹಾಗಾಗಿ ಪ್ಲೀಸ್ ಇನ್ನೂ ಹೆಚ್ಚಿನಾಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡ್ತೀರಲ್ಲ ವಿಡಿಯೋ ಪೂರ್ತಿ, ನೀವು ಮಾತ್ರ ನೋಡಿದ್ರೆ ಸಾಲದು, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಇನ್ನೂ ಹೆಚ್ಚಿನಾಗಿ ಶೇರ್ ಮಾಡಿ. ಏಕೆಂದರೆ ಅವರು ಕೂಡ ಈ ವಿಡಿಯೋನ ಎಂಜಾಯ್ ಮಾಡಲಿ ಅಂತ. ನೋಡ್ತಿದ್ದೀರಲ್ಲ ಎಷ್ಟು ಜನ, ಎಷ್ಟು ಕ್ರೌಡ್ ಇದೆ, ಎಷ್ಟು ಚೆನ್ನಾಗಿದೆ ಅಂತ. ಏಕೆಂದರೆ ತುಂಬ ಬೇಜಾರಲ್ಲಿದ್ದಾಗ ಇಂಥ ಒಂದು ಪ್ಲೇಸಿಗೆ ಹೋದರೆ ಎಷ್ಟು ನಾವೇನಕ್ಕೆ ಬೇಜಾರಾಗಿದ್ವಿ ಅನ್ನೋದನ್ನೇ ನಾವು ಮರ್ತ್ಕೋಬೋದು, ಆ ಥರ ಇದೆ ಇಲ್ಲಿ. ಏಕೆಂದರೆ ಪ್ರತಿಯೊಬ್ಬರಿಗೂ ಹೂವು ಅಂದರೆ ತುಂಬ ಇಷ್ಟ, ಸಣ್ಣವರಿಂದ ದೊಡ್ಡವ್ರವರೆಗೂ. ಅದರಲ್ಲೂ ಗುಲಾಬಿ ಹೂವು ಅಂದರೆ ಕೇಳಬೇಕಾ, ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಅಷ್ಟು ಇಷ್ಟಪಡ್ತಾರೆ. ಅದು ಅಲ್ಲದೆ ಅದರಲ್ಲೂ ಕಲರ್ ಗುಲಾಬಿ ಹೂವು ಅಂತ ನೋಡಿದ್ರಂತೂ ನಮ್ಮ ಹೆಣ್ಮಕ್ಳಿಗಂತೂ ಹೇಳೋಕ್ಕಾಗಲ್ಲ, ಅಷ್ಟು ಇಷ್ಟಪಡ್ತೀವಲ್ವ. ಹಾಗಾಗಿ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗುತ್ತೆ. ಗುಲಾಬಿ ಹೂವು ಯಾರೆಲ್ಲ ಇಷ್ಟಪಡ್ತೀರೋ ಅವ್ರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಹೆಣ್ಮಕ್ಳು ಅಂತಲೇ ಅಲ್ಲ, ಗಂಡು ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಏನಪ್ಪ ಇವರು ಬರೀ ಹೆಣ್ಮಕ್ಳು ಹೇಳ್ತಿದ್ದಾರೆ ಅಂತ ಅಂದ್ಕೊಬಿಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.